ಬ್ಯಾಂಕ್ ಆಫ್ ಬರೋಡಾದವರು 592 ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಉದ್ಯೋಗ ಸ್ಥಳ ಬೆಂಗಳೂರು, ಮಂಡ್ಯ, ಹುಬ್ಬಳ್ಳಿ, ಉಡುಪಿ, ಮಂಗಳೂರು, ಶಿವಮೊಗ್ಗ, ಹಾಸನ, ಕಲಬುರಗಿ, ಮಂಡ್ಯ, ಪುತ್ತೂರು ಮತ್ತೆ ಆಲ್ ಇಂಡಿಯಾದಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಯಾವ್ಯಾವ ಹುದ್ದೆ ಅಂತ ನೋಡೋದಾದ್ರೆ ತುಂಬ ಹುದ್ದೆ ಇದೆ. ಮ್ಯಾನೇಜರು, ಹೆಡ್ಡು, ಡಿಜಿಟಲ್ ಪಾರ್ಟ್ನರ್ಶಿಪ್ಪು, ಮ್ಯಾನೇಜರ್ ಎ ಐ ಇಂಜಿನಿಯರು, ಟೆಸ್ಟಿಂಗ್ ಸ್ಪೆಷಲಿಸ್ಟು, ಪ್ರೊಸೆಸ್ ಆಟೋಮೇಷನ್, ಆರ್ ಪಿ ಎ, ಈ ಥರ ಹಲವಾರು ಹುದ್ದೆಗಳಿದೆ. ಇದಿಷ್ಟನ್ನು ನಾನು ಅಫಿಷಿಯಲ್ ನೋಟಿಫಿಕೇಶನ್ನ ಪಿ ಡಿ ಎಫ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿನಲ್ಲ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಹಾಗೂ ಅಪ್ಲಿಕೇಶನ್ನ ಆನ್ಲೈನ್ ಮುಖಾಂತರ ಹಾಕೋಬೇಕಾಗತ್ತೆ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ನಮಸ್ಕಾರ ವೀಕ್ಷಕರೇ, ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಬ್ಯಾಂಕ್ ಆಫ್ ಬರೋಡಾದವರು ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ, ಅಪ್ಲಿಕೇಶನ್ನ ಹೇಗೆ ಹಾಕೋಬೇಕು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ವಯೋಮಿತಿ ಎಷ್ಟಿರಬೇಕು, ಅಪ್ಲಿಕೇಶನ್ ಕೊನೆ ಡೇಟ್ ಏನಾಗಿರುತ್ತೆ, ಎಲ್ಲದರ ವಿವರಗಳನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಶುರು ಮಾಡೋಣ. ಬ್ಯಾಂಕ್ ಆಫ್ ಬರೋಡಾದವರು 592 ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರುತ್ತಾರೆ. ಉದ್ಯೋಗ ಸ್ಥಳ ಬೆಂಗಳೂರು, ಮಂಡ್ಯ, ಹುಬ್ಬಳ್ಳಿ, ಉಡುಪಿ, ಮಂಗಳೂರು, ಶಿವಮೊಗ್ಗ, ಹಾಸನ, ಕಲಬುರಗಿ, ಪುತ್ತೂರು ಮತ್ತು ಆಲ್ ಇಂಡಿಯಾದಲ್ಲಿ ಖಾಲಿ ಇರುತ್ತೆ. ಮಹಾರಾಷ್ಟ್ರ, ಬೆಂಗಾಲ್, ಇಲ್ಲೆಲ್ಲ ಕಡೆನೂ ಖಾಲಿ ಇರುತ್ತೆ. ನೆಕ್ಸ್ಟ್ ಯಾವ್ಯಾವ ಹುದ್ದೆ ಅಂತ ನೋಡಿದರೆ ತುಂಬ ಹಲವಾರು ಹುದ್ದೆಗಳಿಗೆ ಕರೆದಿರ್ತಾರೆ. ಒಂದು 5-6 ಹುದ್ದೆಗಳನ್ನ ಹೇಳ್ತೀನಿ ಇಲ್ಲಿ. ಮ್ಯಾನೇಜರ್ ಬಿಸ್ನೆಸ್ ಫೈನಾನ್ಸಲ್ಲಿ 1, MSME ರಿಲೇಷನ್ಶಿಪ್ ಮ್ಯಾನೇಜರ್ 120, ಮತ್ತು ಹೆಡ್ AI ಅಲ್ಲಿ 1, ಹೆಡ್ ಮಾರ್ಕೆಟಿಂಗು, ಪ್ರಾಜೆಕ್ಟ್ ಮ್ಯಾನೇಜರು, ಡಿಜಿಟಲ್ ಪಾರ್ಟ್ನರ್ಶಿಪ್ ಲೀಡು, ಮ್ಯಾನೇಜರ್ AI ಇಂಜಿನಿಯರು, ಮರ್ಚೆಂಟ್ ಅಕ್ವೈರಿಂಗ್ ಆಪ್ಸ್ ಟೀಮು, ನ್ಯೂ ಏಜ್ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಪ್ರಾಡಕ್ಟ್ ಮ್ಯಾನೇಜರು, ಟೆಸ್ಟಿಂಗ್ ಸ್ಪೆಷಲಿಸ್ಟು, ಪ್ರಾಜೆಕ್ಟ್ ಮ್ಯಾನೇಜರು, ಬಿಸ್ನೆಸ್ ಮ್ಯಾನೇಜರು, ಝೋನಲ್ ರಿಸೀವಬಲ್ ಮ್ಯಾನೇಜರು, ಏರಿಯಾ ರಿಸೀವಬಲ್ ಮ್ಯಾನೇಜರು, ಕಂಪ್ಲೇಂಟ್ಸ್ ಮ್ಯಾನೇಜರು, ವೆಂಡರ್ ಮ್ಯಾನೇಜರು, ಫ್ಲೋರ್ ಮ್ಯಾನೇಜರು, AI ಅಪ್ಲಿಕೇಶನ್ UI UX ಡಿಸೈನರು, ಅಪ್ಲಿಕೇಶನ್ ಆರ್ಕಿಟೆಕ್ಟು, ಈ ಥರ ಹಲವಾರು ಹುದ್ದೆಗಳಿಗೆ ಕರೆದಿರ್ತಾರೆ. ಯಾವ್ಯಾವ ಹುದ್ದೆ ನೀವು ಬೇಕು ಅಂತಿರಲ್ಲ ಅದನ್ನು ಅಫಿಷಿಯಲ್ ನೋಟಿಫಿಕೇಷನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿಂದ ಎಲ್ಲ ಹುದ್ದೆಗಳನ್ನು ನೀವು ನೋಡ್ಕೋಬೋದು. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿದರೆ ಹಲವಾರು ಹುದ್ದೆ ಇರೋದ್ರಿಂದ ಹಲವಾರು ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಇರುತ್ತೆ. ಮಿನಿಮಮ್ ಇಲ್ಲಿ ಗ್ರ್ಯಾಜುಯೇಷನ್ ಇದೆ. ಇಲ್ಲಿ ಅದಾದ ನಂತರ CA, MBA, BE, BTech, MCA ಈ ಥರ ಹಲವಾರು ಹುದ್ದೆಗಳಿದೆ. ನಿಮಗೆ ಯಾವ ಜಾಬ್ ಬೇಕು ಅಂತ ಹೇಳಿಬಿಟ್ಟು ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಅಥವಾ ವಿಡಿಯೋನ ಪಾಸ್ ಮಾಡಿ ನಿಮ್ಗೆ ಯಾವ ಜಾಬ್ ಬೇಕು ಅಂತ ಆ ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟ್ನ ತೆಕ್ಕೊಳ್ಳಿ. ಓಕೆನಾ? ವಿಡಿಯೋದಲ್ಲಿ ನೆಕ್ಸ್ಟ್ ಹೋಗೋಣ. ಏಜ್ ಲಿಮಿಟ್ಟು ಹಲವಾರು ಹುದ್ದೆಗಳಿಗೂ ಅಷ್ಟೇ ಬೇರೆ ಬೇರೆ ಏಜ್ ಲಿಮಿಟ್ ಇದೆ. ಎಲ್ಲ ಹುದ್ದೆಗಳಿಗೂ ಬೇರೆ ಬೇರೆ ಇದೆ. ಇಲ್ಲಿ ನೋಡಿ 22ರಿಂದ 28, 24ರಿಂದ 34 ಈ ಥರ ಇರೋದ್ರಿಂದ ಇದನ್ನು ಅಫಿಷಿಯಲ್ ನೋಟಿಫಿಕೇಷನಲ್ಲಿ ನೋಡ್ಕೊಳ್ಳಿ. ಈ ಡಾಕ್ಯುಮೆಂಟ್ ಏನು ಸ್ಕ್ರೀನಲ್ಲಿ ಕಾಣಿಸ್ತಿಲ್ಲ ಇದನ್ನು ಕೂಡ ನಾನು ಹಾಕಿರ್ತೀನಿ. ಈ ನೋಟಿಫಿಕೇಷನ್ ಕೂಡ ನೀವು ನೋಡ್ಕೋಬಹುದು. ನಿಮಗೆ ಈಸಿಯಾಗಿ ತಿಳ್ಕೊಬೋದು ಇದರಲ್ಲಿ. ಓಕೆನಾ? ಬೇಕಾದ್ರೆ ಒಂದ್ಸಲ ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ದೀನಲ್ಲ, ಒಂದ್ಸಲ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ನಿಮ್ಮ ರೆಫರೆನ್ಸ್ಗೆ. ಅವಾಗ ಆದಷ್ಟು ಬೇಗ ಗೊತ್ತಾಗತ್ತೆ ನಿಮಗೆ. ಫುಲ್ ನೋಟಿಫಿಕೇಷನ್ ನೋಡೋ ಅವಶ್ಯಕತೆ ಇರೋದಿಲ್ಲ, ಬರೀ ಸ್ಕ್ರೀನ್ಶಾಟ್ ತೊಗೊಂಡ್ರೆ. ಓಕೆನಾ? ನೆಕ್ಸ್ಟ್ ಸ್ಯಾಲ್ರಿನ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲೇನು ಏಜ್ ಲಿಮಿಟ್ ಇದೆಯಲ್ಲ ಅದಕ್ಕೆ ವಯೋಮಿತಿಯ ಸಡಿಲಿಕೆ ಕೊಟ್ಟಿರ್ತಾರೆ. OBC ಕ್ಯಾಟಗರಿಯವರಿಗೆ 3 ವರ್ಷದ ಸಡಿಲಿಕೆ ಇದೆ. SC ST ಕ್ಯಾಟಗರಿಯವರಿಗೆ 5 ವರ್ಷದ ಸಡಿಲಿಕೆ ಇದೆ. PWD ಕ್ಯಾಂಡಿಡೇಟ್ಸ್ಗಳಿಗೆ 10 ವರ್ಷದ ಸಡಿಲಿಕೆ. PWD ಅಲ್ಲಿ ಜನರಲ್ ಮತ್ತು EWS ಕ್ಯಾಟಗರಿಯವರಿಗೆ 10 ವರ್ಷ. PWD ಅವರಿಗೆ OBC ಕ್ಯಾಟಗರಿ ಇದ್ದರೆ 13 ವರ್ಷ. PWD SC ST ಕ್ಯಾಟಗರಿಯವರಿದ್ದರೆ 15 ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ. PWD ಅಂತ ಹೇಳಿದ್ರೆ ಪರ್ಸನ್ ವಿತ್ ಡಿಸೇಬಿಲಿಟಿ ಅಂತ ಹೇಳಿ. ಅದಾದ ನಂತರ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ SC ST PWD ಮತ್ತು ವುಮೆನ್ ಕ್ಯಾಂಡಿಡೇಟ್ಸ್ಗಳಿಗೆ 100 ರೂಪಾಯಿ ಇರುತ್ತೆ. ಜನರಲ್ EWS ಮತ್ತು OBC ಕ್ಯಾಟಗರಿಯವರಿಗೆ 600 ರೂಪಾಯಿ ಇರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಹೇಗೆ ಅಮೌಂಟ್ನ ಪೇ ಮಾಡಬೇಕು ಫೀಸು ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್, ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದಾದ ನಂತರ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ, ಸಂದರ್ಶನ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ.
ಅಪ್ಲಿಕೇಶನ್ನ ಆನ್ಲೈನ್ ಮುಖಾಂತರ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಓಪನ್ ಆಗಿ ಡೇಟು 22 ಅಕ್ಟೋಬರ್ 2024. ಕೊನೆಯ ದಿನಾಂಕ ಮುಂಚೆ 21 ನವೆಂಬರ್ 2024 ಇತ್ತು. ಇವಾಗ ಅದನ್ನು ಎಕ್ಸ್ಟೆಂಡ್ ಮಾಡಿ 30 ನವೆಂಬರ್ 2024 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಫಿಷಿಯಲ್ ನೋಟಿಫಿಕೇಶನ್ PDF ಬೇಕು ಅಂತ ಹೇಳಿದರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೋಬಹುದು. ಮುಂದೆ ಅಪ್ಲೈ ಆನ್ಲೈನ್ ಅಂತ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಲಿಂಕ್ ಇದೆಯಲ್ಲ, ಇದು ಅಪ್ಲಿಕೇಶನ್ ಹಾಕೋದಕ್ಕೆ ವೆಬ್ಸೈಟ್ ಲಿಂಕ್ ಆಗಿರುತ್ತೆ. ಇದನ್ನು ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಹಾಕ್ಕೋಬಹುದು. ಕಮೆಂಟ್ ಬಾಕ್ಸ್ನಲ್ಲಿ ಇಲ್ಲ ಅಂದ್ರೂ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಹಾಕ್ಕೊಳ್ಳಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ bankofbaroda.in. ಇದಿಷ್ಟು ಈ ಜಾಬ್ನ ವಿವರ. ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ವಿಡಿಯೋನ ಶೇರ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ.